ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ, ಆರಾಮಾಗಿದ್ದೀರಾ ಅಂದ್ಕೊಂಡು ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಯಾರಾದರೂ ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಯಾಕಂದರೆ ಹೊಸದಾಗಿ ಚಾನಲ್ನ ಓಪನ್ ಮಾಡೋದ್ರಿಂದ ನಿಮ್ಮ ಅವಶ್ಯಕತೆ ತುಂಬ ಇದೆ. ಅದಕ್ಕೋಸ್ಕರ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಒಂದು ವಿಡಿಯೋ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಯಾವುದೇ ಕಾರಣಕ್ಕೂ ಲೈಕ್ ಕೊಡೋದು ಮರಿಬೇಡಿ. ಹಾಗೆ ನನಗೆ ಸಪೋರ್ಟ್ ಮಾಡಿ, ಸಬ್ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಈ ವಿಡಿಯೋದಲ್ಲಿ ಬಂದು ನಾನು ನಿಮಗೆ ಒಂದು ಇಂಪಾರ್ಟೆಂಟ್ ಆಗಿರೋ ಇದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಅಂದರೆ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಅದು ಏನಪ್ಪ ಅಂತಂದರೆ, ಬ್ಲೌಸ್ ಸ್ಟಿಚ್ ಆಗಿದೆ. ಕೆಲವರಿಗೆ ಬ್ಲೌಸ್ ಯಾವ ಥರ ತುಂಬ ಅಂದರೆ ನಾವು ಎಷ್ಟೇ ಎಕ್ಸ್ಪೀರಿಯೆನ್ಸ್ ಇದ್ದರೂ ಕೂಡ ಬ್ಲೌಸ್ ಸ್ಟಿಚ್ ಆಗಿದ್ರು ಕೂಡ ತುಂಬ ಕೆಲವ್ರಿಗೆ ಏನಾಗುತ್ತೆ, ಭುಜ ಜಾರ್ತಾ ಇರುತ್ತೆ. ಇಲ್ಲಿ ನೋಡಿ, ಇದು ಭುಜ ಅಷ್ಟೇ ಕೆಲವ್ರಿಗೆ ಹಿಂಗೆ ಜಾರ್ಕೊತಾನೇ ಇರುತ್ತೆ. ನಾವು ಎಷ್ಟೇ ಪರ್ಫೆಕ್ಟಾಗಿ ಎಷ್ಟೇ ಇಂಚ್ ತೊಗೊಳ್ಳಿ, ಇಲ್ಲಿ ವೇಸ್ಟೇಜ್ 2 ಇಂಚ್ ತೊಗೊಳ್ಳಿ, ಇದು 3 ಇಂಚ್ ತೊಗೊಳ್ಳಿ, ಇಲ್ಲಿ 1.5 ಇಂಚ್ ತೊಗೊಳ್ಳಿ, ಏನೇ ಮಾಡಿದ್ರೂ ಕೂಡ ನಮಗೆ ಏನಾಗುತ್ತೆ ಅಂತಂದರೆ ಭುಜ ಕೆಲವ್ರಿಗೆ ಹಿಂಗೆ ಜಾರ್ಕೋತಾ ಇರುತ್ತೆ. ಇದಕ್ಕೆ ಏನು ಪರಿಹಾರ ಇಲ್ವಾ? ಭುಜ ಜಾರ್ಕೊಳ್ತಾ ಇರುತ್ತೆ. ಇದನ್ನು ನಾವು ಯಾವ ರೀತಿ ಪರ್ಫೆಕ್ಟಾಗಿ ಹೊಲಿಬೇಕು ಅನ್ನೋದು ಕೆಲವ್ರಿಗೆ ಟ್ರಿಕ್ಸ್ ಗೊತ್ತಿರಲ್ಲ. ಅಂದರೆ ಕೆಲವರು ತುಂಬ ಎಕ್ಸ್ಪೀರಿಯೆನ್ಸ್ ಆಗಿದ್ರು ಕೂಡ ಅಂಥವ್ರದ್ದು ಕೂಡ ನಾನು ನೋಡಿದ್ದೀನಿ. ತುಂಬ ಎಕ್ಸ್ಪೀರಿಯೆನ್ಸ್ ಆಗಿದ್ರು ಕೂಡ ಅವ್ರು ಸ್ಟಿಚ್ ಮಾಡಿದ್ರು ಕೂಡ ಹಿಂದೆ ಟ್ಯಾಗ್ ಇಟ್ಟರು ಮಾತ್ರ ಅವ್ರದ್ದು ಭುಜ ಜಾರಲ್ಲ. ಯಾಕಂದರೆ ಟ್ಯಾಗ್ ಕಟ್ತೀವಲ್ಲ, ಈ ಥರ ಟ್ಯಾಗ್ ಕಟ್ಕೊಳ್ಳೋದ್ರಿಂದ ಭುಜ ಜಾರಲ್ಲ. ಬಟ್ ಏನು ವಿಷಯ ಅಂತಂದರೆ, ಹಾಗೆ ಟ್ಯಾಗ್ ಏನಾರು ಇಲ್ಲ ಅನ್ನೋದಾದರೆ ಎಕ್ಸ್ಪೀರಿಯೆನ್ಸ್ ಅವ್ರು 10 ವರ್ಷ 15 ವರ್ಷ ಹೊಲಿದು ಎಕ್ಸ್ಪೀರಿಯೆನ್ಸ್ ಇದ್ದರೂ ಕೂಡ ಭುಜ ಜಾರುತ್ತೆ. ಏನಕ್ಕೆ, ಇದು ಏನು ಪ್ರಾಬ್ಲಮ್ಮು, ಇದಕ್ಕೆ ಸೊಲ್ಯೂಷನ್ ಏನು ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ಈ ಭುಜ ಜಾರಕ್ಕೆ ಕಾರಣ ಅಂತಂದರೆ, ನಾವು ಇಲ್ಲಿ ಮುಂದೆ ತೋಳಲ್ಲಿ ಫ್ರಂಟ್ ಸೈಡ್ ಇರುತ್ತೆ ಅಲ್ವಾ, ಈ ಫ್ರಂಟ್ ಸೈಡ್ ಅಳತೆ ಸರಿಯಾಗಿ ತಗೊಳ್ಳದೆ ಇದ್ದಂತೆ ಇರ್ಬೋದು. ಮತ್ತು ಇಲ್ಲಿ ಹಾರ್ಮ್ ಅಂದರೆ ಕಂಕ್ಲಿರುತ್ತೆ ಅಲ್ವಾ, ಕಂಕ್ಲಿರುತ್ತೆ ಅಲ್ವಾ, ಈ ಕಂಕ್ಲನ್ನ ಕರೆಕ್ಟಾಗಿ ತೊಗೊಳ್ದೇ ಇರ್ಬೋದು. ಇದು ಕರೆಕ್ಟಾಗಿ ಇಲ್ಲಿರುತ್ತೆ, ನಾವು ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೊಳ್ಳೋದು, ಇಲ್ಲೂ ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೊಬಿಡೋದು ಹೊಲಿಗೆ ಹಾಕೋಕ್ಕೆ, ತುಂಬ ಲೂಸಾಗಿ ಹಾಕ್ಬಿಡೋದು. ಮತ್ತು ಇಲ್ಲೂ ಕೂಡ ಅವ್ರದ್ದು 1 ಇಂಚ್ ಇದ್ದರೆ ನಾವು ಅರ್ಧ ಇಂಚ್ ಹಾಕೋದು ಶೋಲ್ಡರ್ನ. ಈ ಥರ ಮಾಡೋದ್ರಿಂದ ಪ್ರಾಬ್ಲಮ್ ಆಗುತ್ತೆ. ಅಯ್ಯೋ, ಅವ್ರದ್ದು ಅಳತೆ ಕರೆಕ್ಟಾಗಿ ಹೊಲಿದ್ರೂ ಕೂಡ ಅವ್ರದ್ದು ಶೋಲ್ಡರ್ ಜಾರುತ್ತೆ. ಬರೀ ನಾವು 2 ಇಂಚ್ ತೊಗೊಂಡ್ರೂ ಜಾರುತ್ತೆ. ಇದಕ್ಕೆ ಏನು ಪರಿಹಾರ ಇಲ್ವಾ ಅಂತನ್ನೋದಾದರೆ, ನನ್ನ ಪ್ರಕಾರ ಇದೆ. ಯಾಕಿಲ್ಲ? ಶೋಲ್ಡರ್ ಜಾರ್ದೇ ಹೊಲಿಬೋದು. ಯಾಕೆ ಹೊಲಿಯೋಕ್ಕಾಗಲ್ಲ? ಖಂಡಿತವಾಗ್ಲೂ ಶೋಲ್ಡರ್ ಜಾರ್ದೇ ನೀಟಾಗಿ ಪರ್ಟಿಕ್ಯುಲರಾಗಿ ಹೊಲಿಬೋದು. ಇದಕ್ಕೆ ಸೊಲ್ಯೂಷನ್ ಏನಂತಂದರೆ, ಕೆಲವು ಟ್ರಿಕ್ಸ್ಗಳಿದೆ ಅಷ್ಟೇ, ಕೆಲವು ಸಿಂಪಲ್ ಟ್ರಿಕ್ಸ್ಗಳಿದೆ. ಈ ಟ್ರಿಕ್ಸ್ಗಳನ್ನ ನೀವು ಫಾಲೋ ಮಾಡ್ತು ಅಂತಂದರೆ ಯಾವುದೇ ರೀತಿ ನಿಮಗೆ ಭುಜ ಜಾರಲ್ಲ, ತುಂಬ ನೀಟಾಗಿ ಬರುತ್ತೆ. ನೀವು ಎಷ್ಟೇ ಜನಕ್ಕೆ ಸ್ಟಿಚ್ ಮಾಡಿಕೊಡಿ, ವಿತ್ ಲೈನಿಂಗ್ ಬ್ಲೌಸ್ ಸ್ಟಿಚ್ ಮಾಡಿ, ವಿತೌಟ್ ಲೈನಿಂಗ್ ಬ್ಲೌಸ್ ಸ್ಟಿಚ್ ಮಾಡಿ, ಏನೇ ಟ್ಯಾಗ್ ಹಿಡ್ದೇ ಹೋದರೂ ಕೂಡ ನಿಮಗೆ ಯಾವುದೇ ರೀತಿ ಭುಜ ಜಾರಲ್ಲ. ಇದಕ್ಕೆ ಸಿಂಪಲ್ ಟ್ರಿಕ್ಸ್ ಏನಂತಂದರೆ, ನೋಡಿ ಇಲ್ಲಿ ಇದಿದೆಯಲ್ಲ ಮುಂದೆ ಫ್ರಂಟು, ನಮ್ಮದು ತೋಳು ಎಷ್ಟಿದೆ ಅದನ್ನು ತೊಗೊಳ್ಳಿ. ಅದನ್ನು ಪರ್ಟಿಕ್ಯುಲರ್ ಕರೆಕ್ಟಾಗಿ ತೊಗೊಳ್ಳಿ. ಇದು ಕರೆಕ್ಟ್ ತೊಗೊಳ್ಳಿ, ಕಂಕ್ಲು ಕರೆಕ್ಟಾಗಿ ತೊಗೊಳ್ಳಿ, ನಡ ಕರೆಕ್ಟಾಗಿ ತೊಗೊಳ್ಳಿ. ಇದಷ್ಟು ತೊಗೊತು ಅಂತಂದರೆ ಮೇನ್ ಇಂಪಾರ್ಟೆಂಟ್ ಇವೆರಡೆ, ಈ ಕಂಕ್ಲು ಮತ್ತು ಇದು ಅವ್ರದ್ದು ಏನು ಅಳ್ತಾ ಇದೆ ಕರೆಕ್ಟಾಗಿ ತೊಗೊಳ್ಳಿ. ಕರೆಕ್ಟಾಗಿ ತೊಗೊಂತು ಅಂತಂದರೆ ಯಾವುದೇ ರೀತಿ ಜಾರಲ್ಲ. ತುಂಬ ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ ಮೇಲೆ. ಆದರೂ ಜಾರುತ್ತೆ. ನಾವು ಇಲ್ಲಿ ಮುಂದೆನೂ ಮತ್ತು ಕಂಕ್ಲು ಪರ್ಫೆಕ್ಟಾಗಿ ತೊಗೊಂಡ್ರೆ ಆದರೂ ಜಾರ್ಕೊಳ್ಳುತ್ತೆ. ಅವ್ರಿಗೆ ಕರೆಕ್ಟಾಗಿ ಕೂತ್ಕೊಳ್ಳಲ್ಲ ಅಂತಂದರೆ, ಇಲ್ಲಿ ಭುಜ ನೋಡ್ತಾ ಇದ್ದೀರಲ್ವ, ಶೋಲ್ಡರ್ ಇದು ಅವ್ರದ್ದು ಸ್ಟ್ರೈಟ್ ಹಿಂಗಿರುತ್ತೆ ಹೊಲಿಗೆ. ಸ್ಟ್ರೈಟ್ ನಾವು ಯಾವಾಗಲೂ ಕೂಡ ಹೊಲಿಗೆನ ಸ್ಟ್ರೈಟ್ ಹಾಕ್ತಾ ಇರ್ತೀವಿ. ಯಾಕಂದರೆ ಶೋಲ್ಡರ್ ಹೊಲಿಗೆನ ನಾವು ನೋಡ್ತಾ ಇರ್ಬೋದು, ಅರ್ಧ ಇಂಚ್ಗಾಗಿರ್ಬೋದು ಅಥವಾ 1 ಇಂಚ್ಗಾಗಿರ್ಬೋದು, ಕೆಲವ್ರು 1/4 ಇಂಚ್ಗೂ ಕೂಡ ಹಾಕ್ತಾರೆ. ಇದನ್ನು ನಾವು ಸ್ಟ್ರೈಟ್ ಹೊಲಿಗೆ ಹಾಕ್ತೀವಿ. ನಾವು ಮಾಡೋ ಮಿಸ್ಟೇಕ್ ಇದೇನೆ. ಯಾಕಂದರೆ ನಾವು ಸ್ಟ್ರೈಟ್ ಹೊಲಿಗೆ ಹಾಕ್ಬಾರ್ದು. ಯಾವಾಗಲೂ ಕೂಡ ಹೊಲಿಗೆನ ಇಲ್ಲಿ ಫ್ರಂಟ್ ಸೈಡ್ ಇರುತ್ತೆ ಇಲ್ವಿಲ್ಲ, ಹಿಂಗೆ ಕ್ರಾಸಾಗಿ ಹಾಕಬೇಕು. ಅವ್ರದ್ದು ಸ್ಟ್ರೈಟ್ ಇತ್ತು, ಅರ್ಧ ಇಂಚ್ಗೆ ಸ್ಟ್ರೈಟ್ ಇತ್ತು ಅಂತಂದರೆ ನಾವು 3/4 ಇಂಚ್ಗೆ ತೊಗೊಂಡು ಹಿಂಗೆ ಹೊಲಿಗೆನ ಹಿಂಗೆ ಕ್ರಾಸಾಗಿ ಹಾಕಿ. ನೋಡಿ, ಈ ಥರ ಕ್ರಾಸಾಗಿ ಹಾಕಿದ್ರೂ ಕೂಡ ತುಂಬ ನೀಟಾಗಿ ಕೂತ್ಕೊಳ್ಳುತ್ತೆ. ಯಾವುದೇ ರೀತಿ ಪ್ರಾಬ್ಲಮ್ ಆಗೋಲ್ಲ. ಯಾಕಂದರೆ ಮಾರ್ಕರ್ ಪಿಂಕ್ ಇದೆ, ಇದು ಪಿಂಕ್ ಇದೆ, ಅದಕ್ಕೋಸ್ಕರ ನಿಮ್ಗೆ ಕಾಣ್ತಾ ಇಲ್ಲ, ಹಾಕಿ ತೋರಿಸ್ತಿದ್ದೀನಿ ನೋಡಿ. ಸ್ಟ್ರೈಟ್ ಹಾಕಬೇಡಿ, ಭುಜನ ಈ ಥರ ಕ್ರಾಸಾಗಿ ಹಾಕೊಳ್ಳಿ. ಕಾಣ್ತಾ ಇದೆ ಇವಾಗ ನೋಡಿ, ಭುಜ ಸ್ಟ್ರೈಟ್ ಇದೆ, ಈ ಸ್ಟ್ರೈಟ್ ಹೊಲಿಗೆ ಇದೆ, ಸ್ಟ್ರೈಟ್ ಹಾಕಬೇಡಿ, ಹಿಂಗೆ ಕ್ರಾಸಾಗಿ ಹಾಕ್ಕೊಳ್ಳಿ. 1/4 ಇಂಚು ನೀವು ಕ್ರಾಸಾಗಿ ಹಾಕ್ತು ಅಂತಂದರೆ ಇದೇನಾಗುತ್ತೆ ಅಂದರೆ ಹಿಂಗೆ ಕೂತ್ಕೊಳ್ಳುತ್ತೆ, ಒಳಗಡೆ ಎಳ್ಕೊಂಡಂಗೆ ಆಗುತ್ತೆ ಭುಜ. ನೋಡಿ, ಈ ಕಡೆ ನಮ್ಮ ಕತ್ತು ಸೈಡ್ಗೆ ಹಿಂಗೆ ಎಳ್ಕೊಂಡು ಕೂತ್ಕೊಂಡಂಗೆ ಆಗುತ್ತೆ. ಈ ಥರ ಕ್ರಾಸಾಗಿ ಹಾಕೋದ್ರಿಂದ ಹಿಂಗೆ ಕೂತ್ಕೊಳ್ಳುತ್ತೆ. ಹಿಂಗೆ ಎಳ್ಕೊಂಡು ಕೂತ್ಕೊಳ್ಳೋದ್ರಿಂದ ಅದೇನಾಗುತ್ತೆ, ಯಾವುದೇ ರೀತಿ ಭುಜ ಜಾರಲ್ಲ, ತುಂಬ ನೀಟಾಗಿ ಕೂತ್ಕೊಳ್ಳುತ್ತೆ. ಮತ್ತು ಇನ್ನೊಂದು ಟ್ರಿಕ್ ಏನು ಅಂತಂದರೆ, ನೋಡಿ ಈ ಥರ ಹಾಕಿರ್ತೀರಲ್ವ, ಕರೆಕ್ಟಾಗಿ ಈ ಥರ 1/2 ಇಂಚು ಹಿಂಗೆ ಕರೆಕ್ಟಾಗಿ ಹಾಕೋಬಿಡಿ ಒಳಗೆ, ಹಿಂಗೆ ಕೆಳಗಡೆಗೆ ಹೊಲಿಗೆ. ಯಾವಾಗಲೂ ಹಿಂಗೆ ಸ್ಟ್ರೈಟ್ ಕೊಡೋಕೆ ಹೋಗ್ಬಿಡಿ, ಹಿಂಗೆ ಕ್ರಾಸಾಗಿ 1/4 ಇಂಚ್ ಇಷ್ಟಕ್ಕೆ
ಹಾಕ್ಕೊಳ್ಳಿ. ಅವ್ರದ್ದು ಅರ್ಧ ಇಂಚ್ ಇತ್ತು ಅಂದರೆ ಒಂದು 3/4 ಇಂಚ್ಗೆ ಕ್ರಾಸಾಗಿ ಹಾಕ್ಕೊಳ್ಳಿ. ಯಾವುದೇ ರೀತಿ ನಿಮಗೆ ಇಲ್ಲಿ ಜಾರಲ್ಲ. ಇನ್ನೊಂದು ಮೇನ್ ಟೆಕ್ನಿಕ್ ಏನಂತಂದರೆ ಇಲ್ಲಿ ನೀವು 2 ತೊಗೋಬೇಕು. 2 ಇಂಚು ಅಂದರೆ ವೇಸ್ಟೇಜ್ ಬರುತ್ತೆ ಗೊತ್ತಾ, ತೋರಿಸ್ತೀನಿ ನೋಡಿ ನಿಮಗೆ. ವೇಸ್ಟೇಜ್ ಪೀಸ್ ಅಂತ ಬರುತ್ತೆ. ನಾವು ಯಾವಾಗಲೂ 2, 2.5, 3 ದಪ್ಪಕ್ಕಿರೋರಿಗೆ ಆ ಥರ ತೆಗಿತೀವಲ್ವಾ, ಆ ಟೈಮಲ್ಲಿ ಏನು ಮಾಡಿ ಅಂತಂದರೆ ನೋಡಿ, ಈ ಥರ ವೇಸ್ಟೇಜ್ ಪೀಸ್ ಇರುತ್ತೆ ಅಲ್ವಾ, ಇದನ್ನು ಕೆಲವ್ರದ್ದು 2.5 ಇರುತ್ತೆ, 2.5 ತೊಗೊಳಕೋಬೇಡಿ, 2 ತೊಗೊಳ್ಳಿ. 2 ತೊಗೊಂತು ಅಂತಂದ್ರೂ ಕೂಡ ನಿಮಗೆ ಜಾರಲ್ಲ. ಯಾಕಂದರೆ ಇಲ್ಲಿ 2 ತೊಗೊಂಡು ಕೆಳಗಡೆ ಡೀಪ್ ತೊಗೊಂತು ಅಂದರೆ ಕೆಲವ್ರಿಗೆ ಕೆಲವು 2.5 ತೊಗೊಂಡು ಕೆಳಗಡೆ ಫುಲ್ ಡೀಪ್ ತೆಗಿತು ಅಂದರೆ ಖಂಡಿತವಾಗ್ಲೂ ಜಾರುತ್ತೆ. ಬಟ್ ಅದು ಕರೆಕ್ಟಾಗಿರಬೇಕು ಅಂತಂದರೆ ನಾನು ಹೇಳ್ಕೊಟ್ಟು ಟೆಕ್ನಿಕ್ ಯೂಸ್ ಮಾಡಿ 1/4 ಇಂಚ್ ಕೆಳಗಡೆ ತೊಗೊಳ್ಳಿ, ಇಲ್ಲಿ 1 ಇಂಚ್ ತೊಗೊಳ್ಳಿ ಸಾಕು. ಇಲ್ಲಿ 1 ಇಂಚಲ್ಲಿ ತೊಗೊಂಡು ವೇಸ್ಟೇಜ್ 1 ತೊಗೊಂಡ್ರೆ ಡೀಪಲ್ಲಿ ನೀವು ಸ್ವಲ್ಪ ಕ್ರಾಸಾಗಿ ಕಟ್ ಮಾಡಿಕೊಂಡು ಜಾಸ್ತಿ ತೊಗೋಬೋದು. ಅಲ್ಲಿಗೆ ಏನೂ ಆಗೋಲ್ಲ. ನೀವು ಕೆಳಗಡೆ ಡೀಪ್ನ ನೀವು 4 ಇಂಚು ತೆಗಿಬೋದು, 5 ಇಂಚು ತೆಗಿಬೋದು. ನಾವು ಬರೀ 1.5 ಇಂಚ್ ತೊಗೊಂಡಿದ್ದೀವಿ, 4 ಇಂಚ್ ಡೀಪ್ ತೊಗೋಬೋದಾದ್ರೆ ಖಂಡಿತವಾಗ್ಲೂ ತೆಗಿಬೋದು. ಇಲ್ಲಿ ಇದು ಶೋಲ್ಡರ್ ಹತ್ರ ಕೂತ್ಕೊಳ್ಳೋದ್ರಿಂದ ಏನೂ ಪ್ರಾಬ್ಲಮ್ ಆಗೋಲ್ಲ, ನೀಟಾಗಿ ಕೂಡ ಬೆನ್ನಲ್ಲಿ ಕೂತ್ಕೊಳ್ಳುತ್ತೆ. ಮತ್ತು ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಅಂದರೆ ನೀವು ಯಾವಾಗಲೂ ಕೂಡ ಮೇನಾಗಿ ನೋಡ್ಕೋಬೇಕಾಗಿರೋದು ಈ 3 ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ಇಲ್ಲಿ ಮತ್ತು ಕಂಕ್ಳು, ನಿಮಗೆ ಕಂಕ್ಳು ಪರ್ಫೆಕ್ಟಾಗಿ ಬಂತು ಅಂತಂದರೆ ಇಲ್ಲಿ ನಮ್ಮ ಮಾಡೋದೇ ನಾವು ಮೇನ್ ಪ್ರಾಬ್ಲಮ್ ಇದೆ. ಇಲ್ಲಿ ಲೂಸ್ ಮಾಡಿಬಿಟ್ಟಿರ್ತೀವಿ ಕಂಕ್ಳ ಹತ್ರ, ಇಲ್ಲಾಂದರೆ ತುಂಬ ಬಿಗಿ ಮಾಡಿಬಿಟ್ಟಿರ್ತೀವಿ. ಕಂಕ್ಳ ಹತ್ರ ತುಂಬ ಬಿಗಿ ಆಯಿತು ಅಂತಂದರೆ ಕೂಡ ಇದು ಜಾರ್ಕೊಳ್ಳುತ್ತೆ. ಯಾಕಂದರೆ ಕಂಕ್ಳು ಹಿಂಗೆ ಎಳೆಯೋದ್ರಿಂದ ಹಿಂಗೆ ಜಾರ್ಕೊಳ್ಳುತ್ತೆ. ಅದಕ್ಕೋಸ್ಕರ ಮೇಯ್ನಾಗಿ ಅವ್ರದ್ದು ಕಂಕ್ಳು ಎಷ್ಟು ಇಂಚಿದೆ ಅನ್ನೋದನ್ನ ನೀವು ಕರೆಕ್ಟಾಗಿ ನೋಡ್ಕೋಬೇಕಾಗುತ್ತೆ. ಯಾಕಂದರೆ ಇಲ್ಲಿ ಕಟ್ ಮಾಡೋದ್ರಿಂದ ನಾವು ತುಂಬ ಶೇಪಲ್ಲಿ ಬರೋದ್ರಿಂದ ನೀವು ಎಷ್ಟು ಇಂಚಿರುತ್ತೆ ಅನ್ನೋದನ್ನ ನೀವು ಪರ್ಟಿಕ್ಯುಲರಾಗಿ ನೋಡ್ಕೋಬೇಕಾಗುತ್ತೆ. ಅವ್ರದ್ದು ಎಷ್ಟು ಇಂಚಿದೆ ಅಷ್ಟಕ್ಕೆ ಹಾಕಬೇಕು ನೀವು. ಇಲ್ಲಿ ಮೇಲೆ ಜಾಸ್ತಿ ಇಟ್ಬಿಡ್ತೀವಿ ಅಂದ್ಬಿಟ್ಟು ಇದು ಮಾಡೋಕೆ ಹೋಗ್ಬಾರ್ದು. ಇಲ್ಲಿ ಕರೆಕ್ಟಾಗಿ ಅವ್ರದ್ದು ಪರ್ಟಿಕ್ಯುಲರಾಗಿ ಎಷ್ಟು ಇಂಚಿದೆ ಕಂಕ್ಳು ಅನ್ನೋದನ್ನ ನೋಡಿಕೊಂಡು ನೀವು ಇದು ಮಾಡ್ಕೊಳ್ಳಿ. ಯಾಕಂದರೆ ಮೇಯ್ನಾಗಿ ಕಂಕ್ಲೇ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದರೆ ಕೆಲವರು ಬಿಗಿ ಆಯಿತು ಅಂದರೆ ಜಾರ್ಕೊಳ್ಳುತ್ತೆ, ಲೂಸ್ ಆಯಿತು ಅಂದರೂ ಜಾರ್ಕೊಳ್ಳುತ್ತೆ. ಅದಕ್ಕೋಸ್ಕರ ಏನು ಮಾಡಬೇಕು ಅಂತಂದರೆ ಕಂಕ್ಳು ಅವ್ರದ್ದು ಎಷ್ಟಿದೆ ಬ್ಲೌಸು ಫಸ್ಟ್ ಅವ್ರು ಕೇಳ್ಕೊಡಿ, ಎಲ್ಲ ಕರೆಕ್ಟಾಗಿದೆಯಾ, ಪರ್ಫೆಕ್ಟಾಗಿದೆಯಾ, ಯಾವುದೇ ರೀತಿ ಮೇಲ್ಗಡೆ ಶೋಲ್ಡರ್ ಏನೋ ಊರ್ಕೊಳ್ಳಲ್ವಾ ಏನು ಅಂತ ಎಲ್ಲನೂ ಕೇಳಿಕೊಂಡು ಆನಂತರ ಕಂಕ್ಳು ಸರಿ ಇದೆ ಅನ್ನೋದಾದರೆ ಅವ್ರ ಹತ್ರ ಕೇಳಿಕೊಂಡು ಕಂಕ್ಳು ಇದು ಮಾಡ್ಕೊಳ್ಳಿ. ನೆಕ್ಸ್ಟು ಇಲ್ಲಿ ಕೂಡ ಒಂದು 1/4 ಇಂಚು ನಾನು ಹೇಳ್ದಂಗೆ ಭುಜದ ಹತ್ರ ಒಂದು 1/4 ಇಂಚು ಸೈಡ್ ಅಂದರೆ ಕ್ರಾಸಾಗಿ ಹೊಲಿಗೆ ಹಾಕ್ಕೊಳ್ಳಿ. ಯಾವುದೇ ರೀತಿ ಪ್ರಾಬ್ಲಮ್ ಆಗೋಲ್ಲ. ಇಲ್ಲಾಂತಂದರೆ ಕಟ್ಟಿಂಗಲ್ಲೇ ಕ್ರಾಸ್ ಕಟ್ಟಿಂಗ್ ಮಾಡ್ಕೊಳ್ಳಿ. ಕ್ರಾಸ್ ಕಟ್ಟಿಂಗ್ ಹಿಂಗೆ ಮಾಡ್ತು ಅಂದರೂ ಓಕೆ. ಇಲ್ಲ ಅಂತಂದರೆ ಕ್ರಾಸಾಗಿ ನಿಮ್ಗೆ ಕ್ರಾಸ್ ಕಟ್ಟಿಂಗ್ ಬೇಡ, ನಾವು ಸ್ಟ್ರೈಟೇ ಮಾಡ್ಕೊತೀವಿ ಅಂತಂದರೆ ನೀವೇನು ಮಾಡಿ ಅಂತಂದರೆ ಸ್ಟ್ರೈಟ್ ಮಾಡ್ಕೊಳ್ಳಿ ಯಾವಾಗಲೂ ಕೂಡ. ಇಲ್ಲಾಂದರೆ ನೀವು ಕ್ರಾಸ್ ಕಟ್ಟಿಂಗು ಮಾಡ್ಕೋಬೋದು, ಅದು ಮೇನ್ ಇಂಪಾರ್ಟೆಂಟೇ. ಕ್ರಾಸಲ್ಲೂ ಕೂಡ ಕಟ್ಟಿಂಗ್ ಮಾಡ್ಕೋಬೋದು, ಇಲ್ಲ ಅಂತಂದರೆ ನೀವು ಕ್ರಾಸಾಗೂ ಕೂಡ ಹೊಲಿಗೆ ಹಾಕ್ಕೋಬೋದು. ನಾನು 2 ರೀತಿಯೂ ಹೇಳಿದ್ದೀನಿ. ಮತ್ತು ಇಲ್ಲಿ ಅವ್ರದ್ದು ಮುಂದೆ ಡೀಪ್ ಎಷ್ಟಿದೆ ಅನ್ನೋದನ್ನ ಕರೆಕ್ಟಾಗಿ ನೋಡಿಕೊಂಡು ನೀವು ತೊಗೊಳ್ಳಿ. ಯಾವುದೇ ಕಾರಣಕ್ಕೂ ಇದು ಮಾಡೋಕ್ಕೆ ಹೋಗ್ಬಿಡಿ. ಇದಿಷ್ಟು 3 ಇಂಪಾರ್ಟೆಂಟ್ ಕರೆಕ್ಟಾಗಿತ್ತು ಅಂತಂದರೆ, ಅದು ಕರೆಕ್ಟಾಗಿದ್ರೂ ಜಾರುತ್ತೆ ಅಂತಂದರೆ ಇಲ್ಲಿ 1/4 ಇಂಚ್ ಒಳಗಡೆ ತೊಗೊಳ್ಳಿ. ಇನ್ನೂ ಬೆಸ್ಟ್ ಇಂಪಾರ್ಟೆಂಟ್ ಅಂದರೆ ನಾವು ಅಂದರೆ ಈ ಥರ ತೊಗೊಂಡ್ರೆ ಯಾವುದೇ ಕಾರಣಕ್ಕೂ ಜಾರಲ್ಲ. ಈಗಲೇ ಹೇಳ್ತಾ ಇದ್ದೀನಿ, ಈ ಥರ ಅಂದರೆ ಕ್ರಾಸಲ್ಲಿ ನೀವು ಕಟ್ಟಿಂಗ್ ಮಾಡ್ಕೊತು ಅಂತಂದರೂ ಜಾರಲ್ಲ. ಕ್ರಾಸಾಗಿ ನೀವು ಸ್ವಲ್ಪ ಇದಾಕೊಂತು ಅಂತಂದ್ರೂ ಕೂಡ ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ, ಜಾರಲ್ಲ. ಆದರೂ ಅವ್ರದ್ದು ಅಯ್ಯೋ ಶೋಲ್ಡರ್ ತುಂಬ ಇದಾಗ್ಬಿಟ್ಟಿರ್ತಾವೆ, ಅವ್ರದ್ದು ಕರೆಕ್ಟಾಗಿ ಕೂತ್ಕೊಳ್ಳಲ್ಲ ಯಾರೇ ಹೊಲಿದ್ರು ಅನ್ನೋದಾದ್ರೆ ಹಿಂದೆ ಒಂದು ಟ್ಯಾಗ್ ಇಡಿ ಅಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ ಅವ್ರಿಗೆ. ಯಾಕಂದರೆ ಇಲ್ಲಿ ಹಿಡಿದ್ರೆ ಎಲ್ರದ್ದು ಕೂತ್ಕೊಳ್ಳುತ್ತೆ ಪರ್ಟಿಕ್ಯುಲರ್. ನನ್ನ ಪ್ರಕಾರ ನಾನು ಸ್ಟಿಚ್ ಮಾಡಿದ್ದೀನಿ ಈ ಥರ, ನಾನು ಸೈಡ್ ಹೊಲಿಗೆನೇ ಹಾಕಿರೋದು. ಸೈಡ್ ಹೊಲಿಗೆ ಅಂದರೆ ಟ್ಯಾಗ್ ಇರೋರಿಗೆ ಏನು ಪ್ರಾಬ್ಲಮ್ ಆಗೋಲ್ಲ. ಸ್ವಲ್ಪ ಸೈಡಾಗಿ ಹಾಕಿದ್ದೀನಿ. ಟ್ಯಾಗ್ ಇಲ್ದವ್ರಿಗೆ ಏನು ಮಾಡಿದ್ದೀನಿ, ಒಂದು ಅರ್ಧ ಇಂಚಷ್ಟು ಕೆಳಗಡೆ ಹಾಕಿದ್ದೀನಿ. ಯಾರ್ದು ಏನೂ ಪ್ರಾಬ್ಲಮ್ ಆಗಿಲ್ಲ, ಕರೆಕ್ಟಾಗಿ ಕೂತಿದೆ. ನೀವು ಈ ರೀತಿ ಟ್ರಿಕ್ಸ್ ಯೂಸ್ ಮಾಡಿ ಯಾವುದೇ ರೀತಿ ಭುಜ ಜಾರಲ್ಲ. ಯಾಕಂದರೆ ಕೆಲವು ಎಕ್ಸ್ಪೀರಿಯೆನ್ಸ್ ಇರೋರಿಗೆ ಜಾರ್ತಾ ಇರುತ್ತೆ ಅನ್ನೋದೊಂದು ಕಾರಣಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಹೊಸಬ್ರು ಕೂಡ ಯೂಸ್ ಮಾಡ್ಕೋಬೋದು ಈ ಟ್ರಿಕ್ನ, ಹಳಬ್ರು ಕೂಡ ನೀವು ಯೂಸ್ ಮಾಡ್ಕೋಬೋದು ಈ ಟ್ರಿಕ್ನ ಅಂತ ಹೇಳ್ಕೊಡ್ತಾ ಇದ್ದೀನಿ. ಯಾಕಂದರೆ ನಾನು ಯೂಸ್ ಮಾಡಿರೋ ಟ್ರಿಕ್ನ ನೀವು ಕಲ್ತ್ಕೊಳ್ಳಿ ಅನ್ನೋದೊಂದು ಕಾರಣಕ್ಕೋಸ್ಕರ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ತಿಳ್ಕೊಂಡು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಯಾರಾದರೂ ಇಷ್ಟ ಆಯಿತು ಈ ವಿಡಿಯೋ ಅಂತಂದರೆ ಆದಷ್ಟು ಶೇರ್ ಮಾಡಿ ನಿಮ್ಮ ಕಮೆಂಟ್ಸ್ನ ತಿಳಿಸಿ ಅಂತ ಕೇಳ್ಕೊಂಡು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಯಾರಿಗಾದರೂ ಹೊಸ ವೀಡಿಯೋಸ್ ಟೈಲರಿಂಗ್ ಬಗ್ಗೆ ಇನ್ಫಾರ್ಮೇಷನ್ ಬೇಕು, ಟೈಲರಿಂಗಲ್ಲ ಬೇರೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಂತಂದರೆ ಕಮೆಂಟ್ಸಲ್ಲಿ ಹೇಳಿ, ನಾನು ನಿಮಗೆ ರಿಪ್ಲೈ ಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.